ಕರ್ನಾಟಕದಲ್ಲಿ 6 ಮಂದಿ ನಕ್ಸಲರು ಕೊನೆಗೂ ಶರಣಾಗಿ ಮುಖ್ಯವಾಹಿನಿಗೆ ಬರುವುದಕ್ಕೆ ಹೆಜ್ಜೆ ಇಟ್ಟಿದ್ದಾರೆ. ನಕ್ಸಲರು ಶರಣಾದ ನಂತರ ಕಾನೂನು ಪ್ರಕ್ರಿಯೆಗಳು ಕೂಡ ಶುರುವಾಗಿದೆ. ಈಗಾಗಲೇ 6 ಮಂದಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗಿದೆ. ಇದರ ನಡುವೆ ಶರಣಾದವರು ಶಸ್ತ್ರಾಸ್ತ್ರಗಳನ್ನು ಪೊಲೀಸರಿಗೆ ಒಪ್ಪಿಸಿಲ್ಲ. ಮತ್ತೊಂದು ಕಡೆ ನಕ್ಸಲ್ ಶರಣಾಗತಿ ವಿಚಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ವಾಕ್ಸಮರ ಜೋರಾಗಿದೆ. ಕಾಡಿನಿಂದ ಮುಖ್ಯವಾಹಿನಿಗೆ ಬಂದ ನಕ್ಸಲರ ವಿಚಾರಣೆ. ಮಡಿವಾಳದ ಟೆಕ್ನಿಕಲ್ ಸೆಲ್ನಲ್ಲಿ ಹೇಳಿಕೆ ದಾಖಲು. ರಾಜ್ಯದ ಮಲೆನಾಡಿನ ದಟ್ಟಡವಿಯಲ್ಲಿ ಹೋರಾಟ ನಡೆಸ್ತಾ ಇದ್ದ ನಕ್ಸಲರು ನಾಡಿಗೆ ಮರಳಿ ಸರ್ಕಾರಕ್ಕೆ ಶರಣಾಗಿದ್ದಾರೆ. ದಶಕಗಳಿಂದ ಸಂಘರ್ಷದ ಕೂಗು ಹಾಕಿದ್ದ ಕರ್ನಾಟಕ ಮೂಲದ 4 ಹಾಗೂ ತಮಿಳುನಾಡು ಕೇರಳ ಮೂಲದ 2 ಶರಣಾಗಿದ್ದಾರೆ. ನಿನ್ನೆ ಸಂಜೆ ಸಿಎಂ ಸಮ್ಮುಖದಲ್ಲಿ 6 ಜನರು ಸಮಾಜದ ಮುಖ್ಯವಾಹಿನಿಗೆ ಬರಲು ಒಪ್ಪಿಗೆ ಸೂಚಿಸಿದ್ರು. ಇದೀಗ ಅವರ ಕಾನೂನು ಪ್ರಕ್ರಿಯೆಗಳು ಶುರುವಾಗಿವೆ. ಸಿಎಂ ಸಮ್ಮುಖದಲ್ಲಿ ಶರಣಾಗತಿಯಾದ ಮುಂಡಗಾರು ಲತಾ, ಸುಂದರಿ ಕುತ್ಲೂರು, ವನಜಾಕ್ಷಿ ಬಾಳೆಹೊಳೆ, ಮಾರೆಪ್ಪ ಅರೋಲಿ, ಕೆ ವಸಂತ, ಟಿಎನ್ ಜೀಶಾರನ್ನ ಕಳೆದ ರಾತ್ರಿಯೇ ಪೊಲೀಸರು ವಶಕ್ಕೆ ಪಡೆದು ಮಡಿವಾಳದ ಟೆಕ್ನಿಕಲ್ ಸೆಲ್ಗೆ ಕರೆದೊಯ್ದರು. ಚಿಕ್ಕಮಗಳೂರು ಪೊಲೀಸರಿಂದಲೇ 6 ಮಂದಿ ನಕ್ಸಲರ ವಿಚಾರಣೆ ನಡೆಸಿ ಸ್ವಇಚ್ಛಾ ಹೇಳಿಕೆಯನ್ನ ವಿಡಿಯೋ ರೆಕಾರ್ಡ್ ಮಾಡಿದ್ರು. ಇವತ್ತು ಎನ್ಐಎ ಕೋರ್ಟ್ಗೆ ಹಾಜರುಪಡಿಸೋದಕ್ಕೂ ಮೊದಲು ನಕ್ಸಲ್ ನಿಗ್ರಹ ಪಡೆ ಐಜಿಪಿ ರೂಪಾ ನೇತೃತ್ವದಲ್ಲಿ 6 ಜನರ ಹೇಳಿಕೆಯನ್ನ ಸಂಗ್ರಹಿಸಿ ಕಾಡಿನಲ್ಲಿ ಬಳಸ್ತಾ ಇದ್ದ ವೆಪನ್ಗಳ ಬಗ್ಗೆಯೂ ಸಾಕ್ಷ್ಯವನ್ನ ಕಲೆ ಹಾಕಿದ್ರು. ಶರಣಾಗತಿಯಾದ ನಕ್ಸಲರಿಂದ ಶಸ್ತ್ರಾಸ್ತ್ರ ಸರೆಂಡರ್ ಇಲ್ಲ. ಎನ್ಐಎ ತನಿಖೆಗೆ ಆಗ್ರಹಿಸಿ ಚಿಕ್ಕಮಗಳೂರು ಡಿಸಿಗೆ ಬಿಜೆಪಿ ಮನವಿ. 3 ರಾಜ್ಯಗಳಿಗೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ 6 ಮಂದಿ ನಕ್ಸಲರು ಶರಣಾಗತಿಯಾದರೂ ಕೆಲವೊಂದು ಅನುಮಾನಗಳು ದೂರ ಆಗಿಲ್ಲ. ನಿನ್ನೆ ಸರ್ಕಾರಕ್ಕೆ ಶರಣಾದ ನಕ್ಸಲರು ಸಮವಸ್ತ್ರಗಳನ್ನ ಮಾತ್ರ ಸರೆಂಡರ್ ಮಾಡಿದ್ದಾರೆ. ಆದರೆ ಶಸ್ತ್ರಾಸ್ತ್ರ ಸರೆಂಡರ್ ಒಪ್ಪಿಸಿಲ್ಲ. ಶರಣಾಗತಿಗೂ ಮುನ್ನ ಕಾಡಿನಲ್ಲಿ ಸಭೆ ಮಾಡುವ ವೇಳೆ ಬಂದೂಕು ಇತ್ತು. ಹೀಗಾಗಿ ಶರಣಾದವರ ಬಳಿ ಇದ್ದ ಶಸ್ತ್ರಾಸ್ತ್ರಗಳು ಎಲ್ಲಿವೆ ಅನ್ನೋದು ಪ್ರಶ್ನೆ ಹುಟ್ಟಿಸಿದೆ. ಈ ಬಗ್ಗೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಬಳಿಯೂ ಉತ್ತರವಿಲ್ಲ. ಹೀಗಾಗಿ ಚಿಕ್ಕಮಗಳೂರು ಜಿಲ್ಲಾ ಬಿಜೆಪಿ ನಾಯಕರು ಎನ್ಐಎ ತನಿಖೆ ನಡೆಸುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ನಕ್ಸಲ್ ಶರಣಾಗತಿಯಾದ ಮರುದಿನವೇ ಹಣ ವರ್ಗಾವಣೆ. ಡಿಸಿ ಖಾತೆಗೆ ನಕ್ಸಲ್ ಪ್ಯಾಕೇಜಿನ 1ನೇ ಕಂತಿನ ಹಣ ಪಾವತಿ. ಶರಣಾಗತಿಯಾದ ನಕ್ಸಲರಿಗೆ ಕೊಟ್ಟ ಮಾತಿನಂತೆ ಸರ್ಕಾರ ನಡೆದುಕೊಂಡಿದೆ. ಶರಣಾಗತಿಯಾದ ಮರುದಿನವೇ ಸರ್ಕಾರ ನಕ್ಸಲ್ ಪ್ಯಾಕೇಜಿನ ಮೊದಲ ಕಂತಿನ 3 ಲಕ್ಷ ಹಣವನ್ನ ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಖಾತೆಗೆ ಹಾಕಿದೆ. ಎ, ಬಿ ಕೆಟಗರಿಯಲ್ಲಿ 6 ಜನರು ಶರಣಾಗಿದ್ದಾರೆ. ಅದರಲ್ಲಿ ಮುಂಡಗಾರು ಲತಾ, ವನಜಾಕ್ಷಿ, ಸುಂದರಿ, ಜಯಣ್ಣ ಎ ಕೆಟಗರಿ ನಕ್ಸಲರು, ತಮಿಳುನಾಡಿನ ಕೆ ವಸಂತ, ಕೇರಳದ ಜೀಶಾ ಬಿ ಕೆಟಗರಿಯ ನಕ್ಸಲರು. ಸದ್ಯ ಸರ್ಕಾರದಿಂದ ನಕ್ಸಲ್ ಪ್ಯಾಕೇಜಿನ ಮೊದಲ ಕಂತಿನ 3 ಲಕ್ಷ ಹಣ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಯ ಖಾತೆಗೆ ವರ್ಗಾವಣೆಯಾಗಿದೆ. ಈ ಹಣವನ್ನ ಶರಣಾಗತಿಯಾದ 6 ಜನರಿಗೆ ಜಿಲ್ಲಾಧಿಕಾರಿ ನೀಡಲಿದ್ದಾರೆ. ನಕ್ಸಲರ ಶರಣಾಗತಿ ಬೆನ್ನಲ್ಲೇ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ವಾಕ್ಸಮರ ಶುರುವಾಗಿದೆ. ಶರಣಾಗತಿಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಬಿಜೆಪಿ ಆಕ್ರೋಶ ಹೊರಹಾಕಿದೆ. ನಕ್ಸಲ್ ಸಿದ್ಧಾಂತ ಪ್ರಜಾಪ್ರಭುತ್ವ ವಿರೋಧಿ ಸಿದ್ಧಾಂತ. ಅವರ ಸಿದ್ಧಾಂತ ತಪ್ಪು ಅಂತ ಮನವರಿಕೆಯಾಗಿದ್ದರೆ ಸ್ವಾಗತ. ಆದರೆ ಇದರ ಹಿಂದೆ ಯಾರ್ಯಾರು ಇದ್ದಾರೆ ಅಂತ ಬಹಿರಂಗ ಆಗಬೇಕು ಅಂತ ಸಿಟಿ ರವಿ ಆಗ್ರಹಿಸಿದ್ದಾರೆ. ಇತ್ತ ನಕ್ಸಲರು ಮುಖ್ಯವಾಹಿನಿಗೆ ಬರಲು ಅವಕಾಶ ಕೊಟ್ಟಿದ್ದನ್ನ ಕಾಂಗ್ರೆಸ್ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. ಎಲ್ಲದರಲ್ಲೂ ರಾಜಕೀಯ ಮಾಡೋದು ಸರಿಯಲ್ಲ ಅಂತ ಕೇಸರಿ ನಾಯಕರಿಗೆ ತಿರುಗೇಟು ನೀಡಿದ್ದಾರೆ. ಅವರು ನಿಜವಾಗ್ಲೂ ಶರಣಾಗತರಾಗಿದ್ದರೆ ಅದು ಸ್ವಾಗತಾರ್ಹ. ಅವ್ರ ಪೂರ್ಣ ಪ್ರಮಾಣದ ತನಿಖೆಗೊಳಪಡಿಸಬೇಕು. ಅಂದರೆ ಇಡೀ ಸರ್ಕಾರ ನಮ್ಮನ್ನು ಬದಲಾವಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅನ್ನೋ ಒಂದು ಸಂದೇಶ ಕೊಡಬೇಕು ಅಂತೇಳಿ ಮಾಡಿದ್ದೇವೆ. ಅದರಲ್ಲಿ ತಪ್ಪೇನಿದೆ? ಎಲ್ಲರಿಗೂ ಮಾಡ್ತೇವೆ. ಯಾರಿಗೆ ನಕ್ಸಲಿಸಮ್ಗೆ ನಕ್ಸಲೈಟ್ಸ್ ಆಗಿ ಅವರು ಹೋರಾಟ ಮಾಡಿ ಅವ್ರು ಮಾಡಕ್ಕೆ ಹೋಗ್ತಾರೆ, ಅವ್ರು ಬೇಡ ಅಂತ ಹೇಳುವಾಗ ಅವ್ರಿಗೂ ಮಾಡ್ತೀವಿ. ನಕ್ಸಲಿಸಮ್ ಬೆಳಿಬೇಕಂತಿದೆಯಾ ಇವ್ರಿಗೆ, ಬಿಜೆಪಿ ಅವ್ರಿಗೆ? ಇವ್ರು ಬೆಳಿಬೇಕಂತಿದೆಯಾ? ಒಳ್ಳೆ ಯಾವುದು ಒಳ್ಳೆ ಕೆಲಸ ಮಾಡಿದಾರೆ, ಒಳ್ಳೆ ಕೆಲಸ ಮಾಡಿದಾರೆ ಅಂತ ಹೇಳ್ಬೋದು. ಬಿಟ್ಕೊಂಡು ಎಲ್ಲದರಲ್ಲೂ ರಾಜಕೀಯ ಮಾಡಕ್ಕೆ ಹೋದರೆ ಅದು ಜನ ಇದನ್ನು ಒಪ್ಪೋದಿಲ್ಲ ಅವತ್ತೊಂದು ದಿವಸ. ಒಟ್ಟಾರೆ ಕರುನಾಡನ್ನ ನಕ್ಸಲ್ ಚಟುವಟಿಕೆ ಮುಕ್ತ ರಾಜ್ಯ ಮಾಡುವ ಉದ್ದೇಶದಿಂದ ಸರ್ಕಾರ ಈ ನಿರ್ಧಾರ ಕೈಗೊಂಡಿದೆ. ಸದ್ಯ ಮುಂಡಗಾರು ಲತಾ ಟೀಮ್ನಲ್ಲಿದ್ದ ಕಿಗ್ಗಾ ಮೂಲದ ರವೀಂದ್ರ ತಲೆಮರೆಸಿಕೊಂಡಿದ್ದು, ಆತ ಕೇರಳ ಅಥವಾ ಆಂಧ್ರ ಭಾಗಕ್ಕೆ ತೆರಳಿರುವ ಶಂಕೆ ಇದೆ.
ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.